NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮದುವೆ ಆದ 2 ತಿಂಗಳಿಗೆ ಅತ್ತೆ ಜೊತೆಯಲ್ಲಿ ಅಳಿಯ ಎಸ್ಕೇಪ್, ಕಣ್ಣೀರಿಟ್ಟಂತಹ ಪತ್ನಿ. ಇಂತಹ ಕೇಸ್ಗಳನ್ನು ಸಾಮಾನ್ಯವಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಕೇಳ್ತಾ ಇದ್ವಿ. ಆದರೆ ಕರ್ನಾಟಕದಲ್ಲೂ ಕೂಡ ಇಂತಹ ಕೇಸ್ಗಳು ಬರೋದಕ್ಕೆ ಆರಂಭ ಆಗಿದೆ. ದಾವಣಗೆರೆಯಲ್ಲಿ 25 ವರ್ಷದ ಅಳಿಯನ ಜೊತೆಯಲ್ಲಿ 55 ವರ್ಷದ ಅತ್ತೆ ಓಡಿ ಹೋಗಿರುವಂತಹ ಘಟನೆ ನಡೆದಿದ್ದು, ಪತ್ನಿ ಪೊಲೀಸ್ ಠಾಣೆಯಲ್ಲಿ ಕಣ್ಣೀರಿಟ್ಟಿರುವಂತಹ ಘಟನೆ ನಡೆದಿದೆ. ಮದುವೆಯಾದ 2 ತಿಂಗಳಿಗೆ ಅತ್ತೆ ಜೊತೆಯಲ್ಲಿ ಪತಿ ಎಸ್ಕೇಪ್ ಆಗಿದ್ದು, ಪತ್ನಿ ಕಣ್ಣೀರನ್ನ ಇಟ್ಟಿದ್ದಾಳೆ. ಅಳಿಯನಿಗೆ 25 ವರ್ಷ ಅಂತ ಹೇಳಲಾಗಿದ್ದು, ಅತ್ತೆ ಆತನಿಗಿಂತ 30 ವರ್ಷ ಹಿರಿಯರು, ಅಂದ್ರೆ 55 ವರ್ಷ ಅಂತ ಹೇಳಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಇಂತಹ ಘಟನೆ ನಡೆದಿರುವಂಥದ್ದು. 55 ವರ್ಷದ ಶಾಂತ ಅನ್ನುವಂತಹ ಮಹಿಳೆಯ ಜೊತೆಯಲ್ಲಿ 25 ವರ್ಷದ ಗಣೇಶ್ ಎಸ್ಕೇಪ್ ಆಗಿದ್ದಾನೆ. ಗಣೇಶ್ ಚನ್ನಗಿರಿ ತಾಲೂಕಿನ ಮರವಂಚಿ ಗ್ರಾಮದವರು ಅಂತಲೂ ಕೂಡ ಹೇಳಲಾಗಿದೆ. ಮೇ 2ನೇ ತಾರೀಕು ಚನ್ನಗಿರಿ ಬಸ್ ನಿಲ್ದಾಣದಲ್ಲಿ ಪತ್ನಿಯನ್ನ ಬಿಟ್ಟು ಅತ್ತೆಯ ಜೊತೆಯಲ್ಲಿ ಆತ ಎಸ್ಕೇಪ್ ಆಗಿದ್ದಾನೆ. ಇನ್ನು ಶಾಂತ ಅನ್ನುವಂಥವರು ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಎಂಬುವರ 2ನೇ ಪತ್ನಿ. 13 ವರ್ಷದ ಹಿಂದೆ ಮುದ್ದೇನಹಳ್ಳಿ ನಾಗರಾಜ್ ಎನ್ನುವವರ 2ನೇ ಪತ್ನಿಯಾಗಿ ಶಾಂತ ಮನೆಗೆ ಬಂದಿದ್ಲು. ನಾಗರಾಜ್ ಅವರ ಮೊದಲ ಪತ್ನಿಗೆ 2 ಹೆಣ್ಣು ಮಕ್ಕಳು, ಓರ್ವ ಮಗ ಕೂಡ ಇದ್ದಾನೆ. ನಾಗರಾಜ್ ಜೊತೆಯಲ್ಲಿ ಹಿರಿಯ ಮಗಳು ಹೇಮಾ ವಾಸವಾಗಿದ್ರು. 2 ವರ್ಷದ ಹಿಂದೆ ಗಣೇಶನನ್ನ ಮನೆಗೆ ಕರೆದುಕೊಂಡು ಬಂದಿದ್ದಂತಹ ಶಾಂತ ಮಗಳನ್ನ ಮದುವೆ ಮಾಡಿಕೊಡೋಣ, ಮನೆಯ ಅಳಿಯ ಆಗಿ ಇರ್ತಾನೆ ಅಂತ ಹೇಳಿ ನಂಬಿಸಿದ್ರು. 2 ತಿಂಗಳ ಹಿಂದೆ ಅದ್ದೂರಿಯಾಗಿ ಗಣೇಶ್ ಜೊತೆಯಲ್ಲಿ ಹಿರಿಯ ಮಗಳು ಹೇಮಾ ಜೊತೆ ನಾಗರಾಜ್ ವಿವಾಹ ಕೂಡ ಆಗಿತ್ತು. ಮದುವೆಯನ್ನ ಮಾಡಿಕೊಟ್ಟ 15 ದಿನಕ್ಕೆ ಗಣೇಶ್ ತನ್ನ ಮಲ ಅತ್ತೆ ಶಾಂತ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನ ಹೊಂದಿರುವಂಥದ್ದು ಬೆಳಕಿಗೆ ಬಂದಿದೆ. ಗಣೇಶ್ ಮೊಬೈಲ್ನಲ್ಲಿ ಮಲತಾಯಿ ಶಾಂತ ಕಳುಹಿಸಿದ್ದ ಅಶ್ಲೀಲ ಮೆಸೇಜ್ ಅನ್ನ ಹೇಮಾ ಅನ್ನುವಂಥ ಹೆಣ್ಣು ಮಗಳು ನೋಡಿದ್ದಾಳೆ. ತಕ್ಷಣ ಮೆಸೇಜ್ಗಳನ್ನ ತನ್ನ ತಂದೆ ನಾಗರಾಜ್ಗೆ ಹೇಮಾ ಫಾರ್ವರ್ಡ್ ಮಾಡಿದ್ಲು. ವಿಚಾರ ಗೊತ್ತಾಗ್ತಿದ್ದಾಗೆ ಹಣ ಆಭರಣವನ್ನ ಕದ್ದು ಶಾಂತ ಅಳಿಯನ ಜೊತೆಯಲ್ಲಿ ಎಸ್ಕೇಪ್ ಆಗಿದ್ದಾರೆ. ಪತ್ನಿ ಹೇಮಾಳನ್ನ ಬಸ್ ಸ್ಟಾಪ್ನಲ್ಲೇ ಬಿಟ್ಟು ಗಣೇಶ್ ಎಸ್ಕೇಪ್ ಆಗಿದ್ದು, ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಬಹಳ ವಿಚಿತ್ರವಾಗಿರುವಂತಹ ಪ್ರಕರಣ. ಈ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.